ಹಲೋ ಸ್ಟೂಡೆಂಟ್ಸ್, ನಾವು ಇವತ್ತು ಎಕ್ಸರ್ಸೈಸ್ 1.2 ಅಲ್ಲಿ ಕ್ವಶನ್ ನಂಬರ್ 1 ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 1 ಏನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರೂವ್ ದಟ್ ರೂಟ್ 5 ಇಸ್ ಇರ್ರಾಷನಲ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರೂವ್ ಮಾಡ್ಬೇಕಂದ್ರೆ ರೂಟ್ 5 ಇಸ್ ಇರ್ರಾಷನಲ್ ಅಂತ ಕೊಟ್ಟಿದಾರಲ್ಲ, ಇದನ್ನ ನಾವು ಪ್ರೂವ್ ಮಾಡ್ಬೇಕಂದ್ರೆ ಕಾಂಟ್ರಾಡಿಕ್ಷನ್ ಮೆಥಡ್ ಅನ್ನ ಯೂಸ್ ಮಾಡಿ ಪ್ರೂವ್ ಮಾಡ್ಬೇಕಾಗುತ್ತೆ. ಕಾಂಟ್ರಾಡಿಕ್ಷನ್ ಮೆಥಡ್ ಅಂದ್ರೆ ವೆರಿ ಸಿಂಪಲ್. ನಾವು ಇದನ್ನ ಉಲ್ಟಾ ತಿಳ್ಕೊಬೇಕಾಗುತ್ತೆ. ರೂಟ್ 5 ಇಸ್ ಇರ್ರಾಷನಲ್ ಇದ್ದದನ್ನ ನಾವು ರಾಷನಲ್ ಅಂತ ತಿಳ್ಕೊಂಡು ನಾವು ಕಾಂಟ್ರಾಡಿಕ್ಷನ್ ಮೆಥಡ್ ಅನ್ನ ಯೂಸ್ ಮಾಡಿ ಪ್ರೂವ್ ಮಾಡ್ತಾ ಹೋದಂಗೆಲ್ಲ ಎಲ್ಲೋ ಒಂದ್ ಕಡೆ ಹೋಗಿ ಸ್ಟಾಪ್ ಆಗಿ ಇದು ರಾಷನಲ್ ಅಲ್ಲ ಇರ್ರಾಷನಲ್ ಅಂತ ಪ್ರೂವ್ ಆಗುತ್ತೆ. ನಾವು ರೂಟ್ 5 ಇಸ್ ಇರ್ರಾಷನಲ್ ಇದ್ದದನ್ನ ನಾವು ರೂಟ್ 5 ಇಸ್ ರಾಷನಲ್ ಅಂತ ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಅದನ್ನೇ ನಾನು ಇಲ್ಲಿ ಬರ್ದಿದ್ದೇನೆ. ಲೆಟ್ ಅಸ್ ಅಸ್ಯೂಮ್ ಟು ದ ಕಂಟ್ರರಿ ದಟ್ ರೂಟ್ 5 ಇಸ್ ರಾಷನಲ್ ಅಂತ ಬರ್ದಿದ್ದೇನೆ. ಈಗ ನಾನು ರೂಟ್ 5 ನ ಇರ್ರಾಷನಲ್ ಇದ್ದದನ್ನ ನಾನು ರಾಷನಲ್ ಅಂತ ತಿಳ್ಕೊಂಡಿದ್ದೇನೆ ಅಂದ್ರೆ ನಾನು ಇದನ್ನ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರೀಬಹುದು. ಅದಕ್ಕೆ ರೂಟ್ 5 ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರ್ದಿದ್ದೇನೆ. ಇದರ ಸಿಂಪ್ಲೆಸ್ಟ್ ಫಾರ್ಮ್ ಎ ಡಿವೈಡೆಡ್ ಬೈ ಬಿ ಅಂತ ಬರ್ದಿದ್ದೇನೆ. ಈಗ ಇದರ ಮಲ್ಟಿಪ್ಲೈ ಅಲ್ಲಿ ಏನು ಇಲ್ಲ ಅಂದ್ರೆ ಒಂದ್ ಇದೇ ಇರುತ್ತೆ. ಅದಕ್ಕೆ ಇಲ್ಲಿ 1 ಕಾಮನ್ ಬಂದಿದೆ. 1 ಕಾಮನ್ ಬಂದ್ರೆ ಅಂತ ನಂಬರ್ಸ್ ಗಳು ನಾವು ಕೋ ಪ್ರೈಮ್ಸ್ ಗಳು ಅಂತ ಕರೆಯುತ್ತೇವೆ. ಅದನ್ನೇ ನಾನು ಇಲ್ಲಿ ಬರ್ದಿದ್ದೇನೆ. ರೂಟ್ 5 ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ವೇರ್ ಎ ಅಂಡ್ ಬಿ ಆರ್ ಕೋ ಪ್ರೈಮ್ಸ್ ಅಂತ ಬರ್ದಿದ್ದೇನೆ. ನೆಕ್ಸ್ಟ್ ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ಒಂದ್ ಇದ್ದೇ ಇರುತ್ತೆ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ರೂಟ್ 5 ಬಿ ಇಸ್ ಈಕ್ವಲ್ ಟು ಎ ಅಂತ ಬಂದಿದೆ. ಇದನ್ನ ನಾವು ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಅಂತ ಬರ್ಕೊಳ್ಳೋಣ. ಈಗ ಇದನ್ನ ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದಾಗ ರೂಟ್ 5 ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ. ಈಗ ಇಲ್ಲಿ ರೂಟ್ ಕ್ಯಾನ್ಸಲ್ ಆಗಿ 5 ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಬಂದಿದೆ. ಈಗ 5 ಎ ಸ್ಕ್ವೇರ್ ನ ಡಿವೈಡ್ ಮಾಡ್ತಾ ಇದೆ ಅಂದ್ರೆ 5 ಎಗೂ ಕೂಡ ಡಿವೈಡ್ ಮಾಡುತ್ತದೆ. ಇದು ಇಲ್ಲಿ ಮಲ್ಟಿಪ್ಲೈ ಅಲ್ಲಿ ಇದೆ ಅಂದ್ರೆ ಇಲ್ಲಿ ಡಿವೈಡ್ ಅಲ್ಲಿ ಬರುತ್ತೆ. ಅದನ್ನೇ ನಾನು ಇಲ್ಲಿ ಬರ್ತಿದ್ದೇನೆ. 5 ಎ ಸ್ಕ್ವೇರ್ ನ ಡಿವೈಡ್ ಮಾಡ್ತಾ ಇದೆ ಅಂದ್ರೆ ಎಗೂ ಕೂಡ ಡಿವೈಡ್ ಮಾಡುತ್ತದೆ. ಇದನ್ನ ನಾವು ಥಿಯರಮ್ 1.2 ಅಲ್ಲಿ ತಿಳ್ಕೊಂಡಿದ್ದೇವೆ. ನಾವು ವಿ ಕ್ಯಾನ್ ರೈಟ್. ಈಗ ನಾವು ಹೀಗೂ ಕೂಡ ಬರಿಬಹುದು. ಯಾಕಂದ್ರೆ ಎ ಇಸ್ ಈಕ್ವಲ್ ಟು 5c ಅಂತ ಬರಿಬಹುದು. 5 ಎ ಸ್ಕ್ವೇರ್ ಒಂದ್ ಫ್ಯಾಕ್ಟರ್ ಆಗಿದೆ ಅಂದ್ರೆ ಎದು ಕೂಡ ಫ್ಯಾಕ್ಟರ್ ಆಗಿರುತ್ತೆ. ಅದಕ್ಕೆ ನಾವು ಇದನ್ನ ಬರಿಬಹುದು. ಅದಕ್ಕೆ ನಾ ಸಿ ಇಲ್ಲಿ ಮಲ್ಟಿಪ್ಲೈ ಅಲ್ಲಿ ಯಾಕೆ ತಗೊಂಡಿದ್ದೇನೆ ಅಂದ್ರೆ ಅದು ಯಾವ್ದಾದ್ರು ಇಂಟೀಜರ್ಸ್ ಆಗಿರ್ಬೋದು. ಅದಕ್ಕೆ ನಾ ಸಿ ಇಸ್ ಎನಿ ಇಂಟೀಜರ್ಸ್ ಅಂತ ಬರ್ತಿದ್ದೇನೆ. ರೂಟ್ 5 ಬಿ ಇಸ್ ಈಕ್ವಲ್ ಟು 5c ಏನಿದೆಯಲ್ಲ, ಇದನ್ನ ನಾವು ಇದೇ ಸೇಮ್ ಮೆಥಡ್ ಇಂದ ಈಗ ಇದನ್ನ ನಾನು ಇಲ್ಲಿಂದ ಇಲ್ಲಿ ಬರ್ತಿದ್ದೇನೆ. ಈ ಇಕ್ವೇಶನ್ ಇಲ್ಲಿ ತಗೊಂಡಿದ್ದೇನೆ. ಅದಕ್ಕೆ ನಾನು ರೂಟ್ 5 ಬಿ ಇಸ್ ಈಕ್ವಲ್ ಟು ಎ ಫ್ರಮ್ ಅಬವ್ ಅಂತ ಬರ್ದಿದ್ದೇನೆ. ಈ ಇಕ್ವೇಶನ್ ಈ ವ್ಯಾಲ್ಯೂನ ಈ ಇಕ್ವೇಶನ್ ಅಲ್ಲಿ ಪುಟ್ ಮಾಡಿದ್ದೇನೆ. ಅದಕ್ಕೆ ಇಲ್ಲಿ ಏನಾಯ್ತು, ರೂಟ್ 5 ಬಿ ಇಸ್ ಈಕ್ವಲ್ ಟು ಇಲ್ಲಿ ಎ ಪ್ಲೇಸ್ ಅಲ್ಲಿ 5c ಅಂತ ಬರ್ಕೊಂಡಿದ್ದೇನೆ. ಯಾಕಂದ್ರೆ ಎ ಅಂದ್ರೆ 5c ಇದೆ. ಮತ್ತೆ ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದಾಗ ರೂಟ್ 5 ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 5c ಸ್ಕ್ವೇರ್ ಅಂತ ಬರುತ್ತೆ. 5 ಇದನ್ನ ರೂಟ್ ಕ್ಯಾನ್ಸಲ್ ಆಗಿ ಸ್ಕ್ವೇರಿಂಗ್ ಮಾಡಿದಾಗ 5 ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25c ಸ್ಕ್ವೇರ್ ಅಂತ ಬರುತ್ತೆ. ಮತ್ತೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 5 ಅಂತ ಬರುತ್ತೆ. ಇಲ್ಲಿ ಮಲ್ಟಿಪ್ಲೈ ಅಲ್ಲಿ ಇದ್ರೆ ಇಲ್ಲಿ ಡಿವೈಡ್ ಅಲ್ಲಿ ಬರುತ್ತೆ 5. ಅದಕ್ಕೆ ಇದನ್ನ ಡಿವೈಡ್ ಮತ್ತೆ ಸಿ ಸ್ಕ್ವೇರ್ ಅಂತ ಬರುತ್ತೆ. ಮತ್ತೆ ಇದನ್ನ ಡಿವೈಡ್ ಮಾಡಿದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5c ಸ್ಕ್ವೇರ್ ಅಂತ ಬರುತ್ತೆ. ಈಗ ಇಲ್ಲಿ ಬಿ ಸ್ಕ್ವೇರ್